ಏನೋ ಕುಡ್ಕೊಂಡು ಅದು ಇದು ಮಾಡ್ಕೊಂಬಂದು ಅವರು ಗಲಾಟೆ ಮಾಡೋದು ಅದು ಇದು ಎಲ್ಲ ಇರ್ತಾಯಿತ್ತು. ಸೊ ನಮ್ಗೆ ಅಪ್ಡೇಟ್ ಬರ್ತಾಯಿತ್ತು. ಅದೇನಾಯಿತು 2019 ಸ್ವಲ್ಪ ಹೆಚ್ಚಿಗೆ ಬರ್ತಕ್ಕಂಥ ಸನ್ನಿವೇಶಗಳಿಗೆ ಬಂತು. ಆ ದೃಷ್ಟಿಯಿಂದ ನಾವೇನು ಮಾಡಿದ್ವಿ, ಬೇಡಪ್ಪ ನಿಮ್ಮ ಸವಾಸನ ಬೇಡ ನೀವು ಸಾಕು ಅಂತ ಹೇಳ್ಬಿಟ್ಟು ಅವತ್ತು ನಾವು ಆಚೆ ಬಂದುಬಿಟ್ಟಿದ್ವಿ. ಇದೇ ಲಕ್ಷ್ಮಣ್ ಅಂತಿದ್ದಾರೆ, ಅವರೇ ನಮ್ಮ ಆಫೀಸ್ ಹತ್ರ ಬಂದು ಸುಮಾರು ಒಂದು 5 hours ಕಾಯ್ಕೊಂಡು, ಸರ್ ನೀವೇ ಕೊಡಿ ಬೇಡಪ್ಪ, ನಿಮ್ಮ ಕಡೆ 1 ಕೋಟಿ ನನಗೆ ಬರುತ್ತೆ ಅಂದ್ರೆ ನಾವು ಬೇಡ, ನಾವು ಒಳ್ಳೆಯ ಮನುಷ್ಯರಿಗೆ ನಾವು ಕೊಡೋದು ಅಂಥೇಳಿ ಅವತ್ತೇ ನಾವು ಆ ಲಕ್ಷ್ಮಣ್ಗೆ ಹೇಳ್ಬಿಟ್ಟು ನಾವು ಕೈ ತೊಳ್ಕೊಬಿಟ್ಟಿದ್ವಿ. ಇವತ್ತು ನಮ್ಗೆ ಅನಿಸುತ್ತೆ ಪುಣ್ಯ ಮಾಡಿದ್ವಿ, ಅವತ್ತು ಆಚೆ ಬಂದಿದ್ವಿ, ಇವತ್ತು ನಮಗೆ ಒಳ್ಳೆಯದಾಯಿತು. ಇಲ್ಲ ಅಂತೇಳಿದರೆ ಇವತ್ತು ನಾವು ಬೇರೆ ವಿಚಾರಕ್ಕೆಲ್ಲ ಹೋಗ್ಬೇಕಾಗಿ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾಯಿತ್ತು. ಸರ್ 2 ಮೇಡಮ್ ಕೊಟ್ಟಿದ್ದು, ಒಂದು ಡೇ ಒಂದು ನೈಟ್ ಒಂದು ಕೊಟ್ಟಿದ್ವಿ. ಸೊ ಇಂಥ ಒಂದು ಸನ್ನಿವೇಶಗಳು ಬಾರದ್ವಿ ಅಂತಲೇ ಹೇಳ್ಬಾ, ಭಗವಂತ ಇವತ್ತು ನಮ್ಗೆ ಒಳ್ಳೇದು ಮಾಡ್ದ ಅಂತ ಅನಿಸುತ್ತೆ. ತಾಯಿ ಬನಶಂಕರಿ ತಾಯಿ. ಸರ್, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮ ಸೆಕ್ಯೂರಿಟಿ ಮೇಲೆ ಅವ್ರ ಸುತ್ತಮುತ್ತ ಇರೋರು ಹಲ್ಲೆ ಮಾಡಿದ್ರು ಅನ್ನೋ ಒಂದು ವಿಷಯ ಕೇಳಿಬಂತು, ನಿಜಾನಾ ಸರ್? ಅದು ಮೇಡಮ್ ಈಗ ಅಲ್ಲೇ ಮಾಡಿದ್ರು ಇಲ್ಲ, ಈಗ ನಾವು ಯಾಕಂದರೆ ಒಳಗಡೆ ಇದ್ದಾಗ ನಾವು ಹೇಳೋಕ್ಕೆ ಹೋದರೆ ಅದು ಬೇರೆ ಥರ ಆಗುತ್ತೆ. ಸೊ ಅದು ಹೇಳೋದು ಬೇಡ, ಯಾಕಂದರೆ ಆಳಿಗೊಂದು ಕಲ್ಲು ಹಾಕೋದಂಗೆ ನಾವು ಅದು ನಮಗೂ ಚೆನ್ನಾಗಿರಲ್ಲ. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಅವತ್ತು ಹೇಳಿ ಬಂದಿದ್ವಿ ಈಚೆಗೆ. ಸೊ ನೋಡಿದ್ರೆ ಇವತ್ತು ಅಪಾರ್ಟ್ಮೆಂಟ್ ಹತ್ರ ನಮ್ಗೆ ಗೊತ್ತಿರೋ ಪ್ರಕಾರ ಸೆಕ್ಯೂರಿಟಿನೇ ಫೋನ್ ಮಾಡಿ ಈ ಥರ ಕಂಪ್ಲೇಂಟ್ ಕೊಟ್ಟರು, ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರೋದಂತ ನಮಗೆ ಮಾಧ್ಯಮ ಮುಖಾಂತರ ಗೊತ್ತಾಯಿತು. ಸೊ ನೋಡಿದ್ರೆ ಇಲ್ಲಿ ಎಲ್ಲೋ ಮೈಸೂರು ಕಡೆ ಒಂದು ಕಡೆ ಹೊಡೆದಿದ್ರು ಅಂತ ವಿಷಯ ಸಂದೇಶ್ ಹೋಟ್ಲಲ್ಲೇನು ಎಲ್ಲ ಒಂದು ಕಡೆ ನೋಡಿದ್ರೆ ಸೆಕ್ಯೂರಿಟಿ ನೋಡಿದ್ರೆ ಏನೋ ಒಂಥರ ಅವ್ರಿಗೇನೋ ಜಾಸ್ತಿ ಲಿಂಕ್ ಇದ್ದಂಗಿದೆ. ಸೊ ಆ ದೃಷ್ಟಿಯಿಂದ ಇವತ್ತು ಆ ಥರ ಆಗಿರೋದು ನಮಗೂ ಬೇಜಾರೇ. ಸೊ ಕಾನೂನು ತಲೆ ಬಾಗಲೇಬೇಕು ಯಾರಾಗಲಿ. ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ, ಇದೆಲ್ಲ ಮೇನ್ ಪಾತ್ರ ಯಾವುದು ಅಂದರೆ ಸೆಕ್ಯೂರಿಟಿ ಇದೆ ಇಂಪಾರ್ಟೆಂಟ್. ಇವತ್ತು ದೇಶದ ಬೆನ್ನೆಲುಬು ಸೆಕ್ಯೂರಿಟಿ ಮತ್ತು ರೈತರು ಅಂತ ಹೇಳ್ತೀವಿ. ಸೊ ಅದಂಥ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾವು ಚೌಕಿದಾರ ಅಂತ ಹೇಳಿ ನಮಗೆ ಹೆಮ್ಮೆ ಆಗುತ್ತೆ. ಇವತ್ತು ಚೌಕಿದಾರ್ ಕೆಲಸ ನಮ್ಮ ಸೆಕ್ಯೂರಿಟಿ ಅವರು ಯಾವುದೋ ಒಂದು ಬೀದಿಯಲ್ಲಿರ್ತಕ್ಕಂಥ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಸೆಕ್ಯೂರಿಟಿಗೆ ಇದೆಲ್ಲ ಆಗಿರೋದು ನಮ್ಗೆ ಖುಷಿ ಆಗುತ್ತೆ. ಅದೇ ಥರ ನಿನ್ನೆ ಒಂದು ಸಿಂಧು ಕಾಲೇಜ್ದಲ್ಲಿ ಒಂದು ಘಟನೆ ನಡೀತು. ನನಗೂ ತುಂಬ ಬೇಜಾರಾಯಿತು. ಆಡಾಗಲೇ ಒಬ್ಬ ಸೆಕ್ಯೂರಿಟಿನ ಕೊಲೆ ಮಾಡ್ತಾರ ಅಂತಂದರೆ ಯಾವ ಮಟ್ಟಕ್ಕಿದೆ ನಮ್ಮ ಒಂದು ಸಮಾಜ, ನನಗೆ ತುಂಬ ಬೇಜಾರಾಯಿತು. ದಯವಿಟ್ಟು ಸರ್ಕಾರ ಆ ಮನೆಗೆ ಸಾಂತ್ವನ ಹೇಳಿ ಆರ್ಥಿಕವಾಗಿ ಸಹಾಯ ಮಾಡಿ ಅಂಥೇಳಿ ನಿಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮೇಡಮ್. ಯಾಕಂದರೆ ಒಬ್ಬ ಸೆಕ್ಯೂರಿಟಿ ದೇಶದ ಬೆನ್ನೆಲುಬು. ಯಾಕಂದರೆ ಆರ್ಮಿಯಲ್ಲಿ ಯಾವ ಥರ ಕಾಯ್ತಾ ಇರ್ತಾರೋ ನಮ್ಮ ಸೆಕ್ಯೂರಿಟಿ ಅದೇ ಥರನೇ ಡ್ಯೂಟಿ ಮಾಡ್ತಾ ಇರ್ತಾರೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತದೆ, ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಡ್ಯೂಟಿ ಮಾಡಬೇಕಾಗುತ್ತೆ, ಡ್ಯೂಟಿ ಮಾಡ್ತಾ ಇರ್ತಾರೆ. ಇವತ್ತು ನಾವು ಈ ಕ್ಷೇತ್ರದಲ್ಲಿ ಇದ್ದೀವಿ ಅಂದರೆ ನಮಗೊಂಥರ ಪುಣ್ಯನೇ. ಒಂದು ರೈತರ ಕ್ಷೇತ್ರ, ಒಂದು ಈ ಕ್ಷೇತ್ರ, 2 ಕ್ಷೇತ್ರ ನಾವು ಇದ್ದೀವಿ ಅಂದರೆ ನಮಗೊಂಥರ ಪುಣ್ಯನೇ ಅಂತಲೇ ಹೇಳ್ಬೋದು.